ನೋಡಿ ನೋಡಿ, ಇಬ್ಬರು ತಮ್ಮ ನಿರ್ಧಾರವನ್ನು ಸಮರ್ಥಿಸಿಕೊಂಡು ಲೋಕಕ್ಕೆ ರಂಜನೆ ನೀಡಲು ಸಿದ್ಧರಾಗುತ್ತಿದ್ದಾರೆ. ಅಲ್ಲಿ ನೋಡಿ ನಾರದರೆ, ಶಿವನ ಮೇಲೆ ಹನುಮಂತ ದೊಡ್ಡ ಬಂಡೆಯನ್ನು ಎಸೆಯುತ್ತಿದ್ದಾನೆ. ವೀರವಾನರ, ನಿನಗೀಗ ಅಪಾಯ ಕಾದಿದೆ. ನೀನು ಪಾರಾಗುವಂತಿದ್ದರೆ ಓಡಿ ಹೋಗು, ಇಲ್ಲವಾದರೆ ಈ ಮುಸಲಾಯುಧ ನಿನ್ನನ್ನು ಧ್ವಂಸ ಮಾಡುತ್ತದೆ. ಪರಮೇಶ್ವರ, ನಿನ್ನಿಂದ ಪರಾಜಿತನಾಗುವುದು ನನ್ನ ಪರಮ ಭಾಗ್ಯ. ನೀನು ಯಾವ ಅಸ್ತ್ರವನ್ನು ಬೇಕಾದರೂ ಪ್ರಯೋಗಿಸು, ನನಗೆ ಭಯವಿಲ್ಲ. ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಯಾರು ಸೋಲುವಂತೆಯೂ ಕಾಣುತ್ತಿಲ್ಲ, ಗೆಲ್ಲುವಂತೆಯೂ ಕಾಣುತ್ತಿಲ್ಲ. ಒಬ್ಬ ಭಕ್ತ ಮತ್ತೊಬ್ಬ ಭಗವಂತ, ಯಾರು ಏಕೆ ಸೋಲಬೇಕು? ಇಬ್ಬರು ಗೆಲ್ಲಲೇಬೇಕು. ರಾಮಭಕ್ತ ಮಹಾಬಲ ಮಾರುತಿ, ನಿನ್ನ ಅಪರಿಮಿತ ಪರಾಕ್ರಮಗಳನ್ನು ಕಂಡು ವಿಸ್ಮಿತನಾಗಿದ್ದೇನೆ. ಬಹಳ ಸಂತೋಷವಾಗಿದೆ. ಏನಾದರೂ ವರ ಕೇಳು ಹನುಮಂತ. ಭಕ್ತವತ್ಸಲ ಪರಮೇಶ್ವರ, ಶ್ರೀರಾಮನ ಕೃಪೆಯಿಂದ ನನಗೆ ಎಲ್ಲವೂ ಇದೆ. ಆದರೂ ನೀನು ಹೇಳಿದ ಮೇಲೆ ಒಂದು ವರವನ್ನು ಕೇಳುತ್ತೇನೆ. ಯುದ್ಧದಲ್ಲಿ ಮಡಿದ ಪುಷ್ಕಲ, ಮೂರ್ಛಿತನಾದ ಶತ್ರುಘ್ನನನ್ನು ನೀನು ನಿನ್ನ ಗಣಗಳು ಸಂರಕ್ಷಿಸಿಕೊಂಡಿರಬೇಕು. ಆ ದೇಹಗಳನ್ನು ಪ್ರಾಣಿಗಳು ತಿನ್ನದಂತೆ ಕಾಯಬೇಕು ದೇವ. ನಾನು ಈ ಕೂಡಲೇ ಹೋಗಿ ಸಂಜೀವಿನಿ ಔಷಧಗಳಿರುವ ದ್ರೋಣ ಪರ್ವತವನ್ನು ತೆಗೆದುಕೊಂಡು ಬರುತ್ತೇನೆ. ಆಹಾ, ಹನುಮಂತ ಭಕ್ತನೆಂದರೆ ನೀನೆ. ರಾಮಭಕ್ತರನ್ನು ಬದುಕಿಸಲು ಔಷಧಿ ಪರ್ವತವನ್ನು ಹೊತ್ತು ತರುವ ನಿನ್ನ ಸಂಕಲ್ಪವನ್ನು ಕಂಡು ನನಗೆ ಅಪಾರ ಸಂತೋಷವಾಗಿದೆ. ಹೋಗು, ನಿನ್ನ ಕಾರ್ಯ ಮಾಡಿಕೊಂಡು ಬಾ. ರಾಮಭಕ್ತರ ದೇಹಗಳು ಸುರಕ್ಷಿತವಾಗಿರುತ್ತವೆ. ನಾನು ಇಲ್ಲಿಯೇ ಕಾದಿರುತ್ತೇನೆ. ಆಹಾ, ಕೃತಾರ್ಥನಾದೆ ದೇವ, ಕೃತಾರ್ಥನಾದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಆ ಕಪಿಯು ಪರ್ವತವನ್ನು ಬಾಲದಲ್ಲಿ ಸುತ್ತಿ ಎತ್ತಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಅನಾಹುತವಾಗುವುದು. ಆ ಕಪ್ಪೆಯನ್ನು ನಾವು ತಡೆಯಬೇಕು.
ದೇವರಾಜ ದೇವೇಂದ್ರ ಪ್ರಭು ಪಾಹಿ ಮಾಂ, ಪಾಹಿ ಮಾಂ, ರಕ್ಷ ಮಾಂ, ರಕ್ಷ ಮಾಂ. ಏಕೆ ಏನಾಯಿತು? ಏಕಿ ಧಾವಂತ? ಯಾವ ಭಯ? ಯಾರಿಂದ ರಕ್ಷಿಸಬೇಕು? ಪ್ರಭು, ನಾವು ನಿಮ್ಮ ಆಜ್ಞೆಯಂತೆ ಪರ್ವತಗಳು ಹಾಗೂ ವನಗಳನ್ನು ರಕ್ಷಿಸುತ್ತಿದ್ದೇವೆ. ಆದರೆ ಈಗ ಅದಕ್ಕೆ ಅಡ್ಡಿಯುಂಟಾಗಿದೆ. ಅಷ್ಟಲ್ಲದೆ ನಾವು ಸಾಕಷ್ಟು ಪೆಟ್ಟನ್ನು ತಿನ್ನಬೇಕಾಗಿದೆ. ಏನು? ನಮ್ಮ ದೂತರಿಗೆ ಪೆಟ್ಟನ್ನು ಕೊಡುವ ಉದ್ದಟತನವನ್ನು ತೋರಿದವರಾರು? ದೇವತೆಗಳಿಗೆ ಅಪಮಾನ ಮಾಡಿದ ಆ ನೀಚರಾರು? ಪ್ರಭು, ಮಹಾಕಪಿಯೊಂದು ದ್ರೋಣ ಪರ್ವತವನ್ನು ಎತ್ತಿಕೊಂಡು ಹೋಗಲು ಪ್ರಯತ್ನಿಸುತ್ತಿದೆ. ನಾವು ಅವನನ್ನು ತಡೆದೆವು. ಆದರೆ ಅವನು ಮಹಾಬಲಶಾಲಿ. ನಮ್ಮನ್ನು ನಿರ್ದಯವಾಗಿ ಬಡಿದು ಬಿಟ್ಟ. ಅವನಿಂದ ಪಾರಾಗಿ ಬಂದದ್ದೇ ನಮ್ಮ ಅದೃಷ್ಟ. ಛೀ! ದೇವತೆಗಳಾದ ನೀವು ಒಂದು ಕಪಿಯಿಂದ ಪರಾಭವಗೊಂಡು ಬಂದಿರೆಂದರೆ ಎಂತಹ ನಾಚಿಕೆಗೇಡು. ಹೋಗಿ, ನಿಮಗೆ ವಿಶೇಷ ಬಲವನ್ನು ಕರುಣಿಸಿದ್ದೇನೆ. ಆ ಕಪಿಯನ್ನು ಮಣಿಸಿ ಕಟ್ಟಿ ಕರೆತನ್ನಿ. ಹಾಗೇ ಆಗಲಿ ಮಹಾಪ್ರಭು, ನಾವು ಈಗಲೇ ಹೋಗುತ್ತೇವೆ. ದೇವರಾಜ, ಶ್ರೀರಾಮನು ದಂಡಕಾರಣ್ಯದ ಕರದೂಷಣರಾದಿಯಾಗಿ ಅಸಂಖ್ಯಾತ ರಾಕ್ಷಸರನ್ನು ಕೊಂದು ಹಾಕಿದ. ಲಂಕೆಯ ರಾವಣ ಕುಂಭಕರ್ಣಂತ ರಾಕ್ಷಸರನ್ನು ಕೊಂದ ಮೇಲೆ ನೀನು ನೆಮ್ಮದಿಯಿಂದಿರುವಂತಾಯಿತು ಅಲ್ಲವೇ ದೇವೇಂದ್ರ? ಹೌದು ದೇವಗುರು. ಅದರಲ್ಲೂ ಆ ರಾವಣ ಪುತ್ರ ಮೇಘನಾದನನ್ನು ಲಕ್ಷ್ಮಣ ಸಂಹರಿಸಿದ್ದು ಅತ್ಯಂತ ಅಮೋಘವಾದ ಕಾರ್ಯ. ಇದರಿಂದ ನಿನಗೆ ಸಂತೋಷವಾಗಿರುವುದು ಸಹಜವೇ. ಏಕೆಂದರೆ ಅವನು ನಿನ್ನನ್ನೇ ಸೋಲಿಸಿ ಇಂದ್ರಜಿತು ಎಂದು ಹೆಸರು ಪಡೆದಿದ್ದನಲ್ಲವೇ? ಹೌದು ಗುರುದೇವ. ಆ ಅಪಮಾನವನ್ನು ಶ್ರೀರಾಮನ ಕೃಪೆಯಿಂದ ಪರಿಹರಿಸಿಕೊಂಡಂತಾಯಿತು. ಇದಕ್ಕಾಗಿ ನಾನು ಶ್ರೀರಾಮನಿಗೆ ಯಾವಾಗಲೂ ಕೃತಜ್ಞನಾಗಿರಬೇಕು. ದೇವೇಂದ್ರ, ಈಗ ನಿನಗೇ ತಿಳಿದಿರುವಂತೆ ಶ್ರೀರಾಮನು ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದಾನೆ. ಆ ಯಾಗದ ಆವಿರ್ಭಾಗದಿಂದ ದೇವತೆಗಳನ್ನೆಲ್ಲ ತೃಪ್ತಿಪಡಿಸುತ್ತಾನೆ. ದೇವರಾಜ ಪ್ರಭು, ಪಾಹಿ ಮಾಂ, ಪಾಹಿ ಮಾಂ, ರಕ್ಷಮಂ, ರಕ್ಷಮಂ. ದೂತರಿ, ಇದೇನಿದು? ಮತ್ತೆ ಆತಂಕದಿಂದ ಬಂದಿರುವಿರಲ್ಲ. ಆ ಕಪಿಯನ್ನು ಕಟ್ಟಿತರಲು ನಾನು ಹೇಳಿರಲಿಲ್ಲವೇ? ಹೇಳಿದ್ದೀರಿ ಪ್ರಭು.
ಆದರೆ ಆ ಕಪಿ ಸಾಮಾನ್ಯನಲ್ಲ. ನಮ್ಮ ಪ್ರಯತ್ನವೆಲ್ಲವೂ ವಿಫಲವಾಯಿತು. ಬದಲಾಗಿ ಅವನಿಂದಲೇ ನಾವು ಅತಿಯಾದ ಪೆಟ್ಟನ್ನು ತಿಂದು ಪಲಾಯನ ಮಾಡಬೇಕಾಯಿತು. ಒಂದು ಕಪಿಯಿಂದ ಇಂಥ ದುಸ್ಸಾಹಸವೇ? ನಾನೇ ಬಂದು ಆ ಉದ್ದಡ ಕಪಿಗೆ ತಕ್ಕ ಪಾಠವನ್ನು ಕಲಿಸುತ್ತೇನೆ. ದೇವೇಂದ್ರ, ಏನೀ ಗೊಂದಲ? ಗುರುದೇವ, ಯಾವುದೋ ಒಂದು ಕಪಿ ಬಂದು ದ್ರೋಣ ಪರ್ವತವನ್ನು ಎತ್ತಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವುದಂತೆ ನಮ್ಮವರನ್ನೆಲ್ಲ ಬಡಿದು ಸೋಲಿಸಿದೆ ಎಂದು. ಅದಕ್ಕಾಗಿ ನಾನೇ ಹೋಗಿ ಬರುತ್ತೇನೆ. ಹಾ ದೇವೇಂದ್ರ, ಆ ಕಪಿಯನ್ನು ನೋಡಲು ನಾನು ಕುತೂಹಲದಿಂದಿದ್ದೇನೆ. ನಾನು ಬರುತ್ತೇನೆ, ನಡೆ. ಹಾಗೆ ಆಗಲಿ ಗುರುದೇವ. ಪ್ರಣಾಮಗಳು ಸಹೋದರ. ಬಾ ಲಕ್ಷ್ಮಣ, ನಾನು ನಿನಗಾಗಿ ನಿರೀಕ್ಷಿಸುತ್ತಿದ್ದೆ. ನಮ್ಮ ಕಡೆಯವರು ಮತ್ತು ದೇವಪುರದ ರಾಜ ವೀರಮಣಿಯ ನಡುವಿನ ಯುದ್ಧದ ವಾರ್ತೆಯನ್ನು ತಿಳಿಸಲೆಂದೇ ಬಂದೆ ಸಹೋದರ. ಏನಾಯ್ತು ಲಕ್ಷ್ಮಣ? ನಮ್ಮ ಪುಷ್ಕರನಿಗೆ ಮರಳಿ ಜೀವ ಬಂತೆ? ಅದಕ್ಕೆಂದೇ ಹನುಮಂತ ಔಷಧಿ ಲತೆಗಳಿರುವ ದ್ರೋಣ ಪರ್ವತವನ್ನು ತರಲೆಂದು ಹೋಗಿರುವನು. ಹೌದೇನು? ನಮ್ಮ ಹನುಮಂತ ಹೋದರೆ ಕಾರ್ಯ ಸಾಧನೆ ಮಾಡದೆ ಹಿಂದಿರುಗಿ ಬರುವುದಿಲ್ಲ, ಆ ಭರವಸೆ ನನಗಿದೆ. ಸಹೋದರ, ನಮ್ಮ ಸಹೋದರ ಶತ್ರುಘ್ನ ಕೂಡ ಮೂರ್ಛೆ ಹೋಗಿರುವನಂತೆ. ಏನೋ? ಆ ವೀರಮಣಿ ನನ್ನ ಸೋದರ ಶತ್ರುಘ್ನನ್ನೇ ಮೂರ್ಛೆಗೊಳಿಸುವಷ್ಟು ಪರಾಕ್ರಮಿ. ವೀರಮಣಿಯನ್ನು ಪುಷ್ಕರನೆ ಮೂರ್ಛೆಗೊಳಿಸಿದನಂತೆ. ಅದರಿಂದ ಕುಪಿತನಾದ ಪರಮೇಶ್ವರ ತಾನೇ ಯುದ್ಧಕ್ಕೆ ಬಂದನಂತೆ. ಪರಮೇಶ್ವರನಿಂದ ಶತ್ರುಘ್ನ ಮೂರ್ಛೆ ಹೋದನಂತೆ. ಆನಂತರ ನಮ್ಮ ಹನುಮಂತನೇ ಪರಮೇಶ್ವರನೊಂದಿಗೆ ಯುದ್ಧಕ್ಕೆ ಹೋದನಂತೆ. ಹನುಮಂತನ ಪರಾಕ್ರಮವನ್ನು ಮೆಚ್ಚಿ ಪರಮೇಶ್ವರ ವರ ಕೇಳಿಕೋ ಎಂದನಂತೆ. ನಮ್ಮ ಹನುಮಂತ ಪರಮೇಶ್ವರನಿಂದ ವರ ಪಡೆದನೆ. ಏನು ವರ ಕೇಳಿದ? ಹನುಮಂತ ಬೇರೆ ಏನೂ ಕೇಳಲಿಲ್ಲವಂತೆ. ತಾನು ದ್ರೋಣ ಪರ್ವತವನ್ನು ತರುವವರೆಗೆ ನಮ್ಮ ಕಡೆಯವರ ದೇಹಗಳನ್ನು ರಕ್ಷಿಸುತ್ತಿರುವಂತೆ ವರ ಕೇಳಿಕೊಂಡನಂತೆ. ಶಿವ ಅದಕ್ಕೆ ಒಪ್ಪಿದನಂತೆ. ಹಾಗಾದ್ರೆ ನನ್ನ ಪರಿವಾರದವರ ಕ್ಷೇಮದ ಬಗ್ಗೆ ನಾನಿನ್ನು ಚಿಂತೆ ಪಡಬೇಕಾದ ಕಾರಣವೇ ಇಲ್ಲ. ಪರಮೇಶ್ವರ ತನ್ನ ಭಕ್ತನಾದ ವೀರಮಣಿಯನ್ನು ರಕ್ಷಿಸುತ್ತಾನೆ, ನಮ್ಮವರನ್ನು ರಕ್ಷಿಸುತ್ತಾನೆ. ಯಾವ ಭಯವೂ ಇಲ್ಲ. ಹೌದು ಸಹೋದರ, ನನಗೂ ಹಾಗೆ ಅನಿಸಿತು. ನಿನ್ನ ಬಗ್ಗೆ ಪ್ರೇಮ ವಿರಿಸಿಕೊಂಡಿರುವ ಪರಮೇಶ್ವರ ರಾಮ ಭಕ್ತರನ್ನು ಶಿಕ್ಷಿಸುವುದಿಲ್ಲ, ರಕ್ಷಿಸುತ್ತಾನೆ. ಹೌದು ಸೋದರ, ಆ ಶುಭ ಫಲಿತಾಂಶ ಬೇಗ ಬರಬೇಕು, ಆಗಲೇ ನನಗೆ ಸಮಾಧಾನ. ಪ್ರಭು ನೋಡಿ, ಆ ಮಹಾಕಪಿಯ ನಮಗೆ ಪೆಟ್ಟು ಕೊಟ್ಟದ್ದು. ಹೌದು, ಅದು ಸಾಮಾನ್ಯ ಕಪಿ ಅಂತ ಕಾಣುತ್ತಿಲ್ಲ. ಎಲ್ಲೋ ನೋಡಿದಂತಿದೆಯಲ್ಲ. ಯಾವ ಕಪಿ? ದೇವತೆಗಳನ್ನೆಲ್ಲ ಸೋಲಿಸಿ ದ್ರೋಣ ಪರ್ವತವನ್ನು ಕೊಂಡೊಯ್ಯುವ ಸಾಹಸ ಏತಕ್ಕಾಗಿ? ದೇವೇಂದ್ರ, ಇದು ಯಾವ ಕಪಿ ಎಂದುಕೊಂಡೆ? ಇವನು ಬೇರೆ ಯಾರೂ ಅಲ್ಲ. ರಾವಣ ಕುಂಭಕರ್ಣಂತ ರಾಕ್ಷಸರನ್ನು ನಾಶ ಮಾಡಿದ ಮಹಾ ಸಂಗ್ರಾಮದಲ್ಲಿ ಶ್ರೀರಾಮನ ಜೊತೆಗಿದ್ದ ಮಹಾಬಲ ಹನುಮಂತ ಇವನು. ಹೌದು ಹೌದು, ಈಗ ನೆನಪಾಯಿತು. ಇವನೇ ಆ ರಾಮಭಕ್ತ ಅಂಜನಾಸುತ ಆಂಜನೇಯ. ಹೌದು ದೇವೇಂದ್ರ, ಲಂಕಾ ದಹನ ಮಾಡಿದ ಮಹಾಸತ್ವನಾದ ವೀರ ಹನುಮಂತ ಇವನೇ. ಈಗ ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆ ರಕ್ಷಣೆಗೆ ಶತ್ರುಘ್ನನೊಡನೆ ಇಲ್ಲಿಗೆ ಬಂದಿದ್ದಾನೆ. ಈಗ ಶಿವಭಕ್ತ ವೀರಮಣಿಗೂ ರಾಮಸೇನೆಗೂ ಯುದ್ಧ ನಡೆದಿದೆ. ಗುರುದೇವ, ವೀರಮಣಿ ಶಿವಭಕ್ತನಾದರೂ ಶ್ರೀರಾಮನ ಅಭಿಮಾನಿಯಲ್ಲವೇ? ಹೌದು ದೇವೇಂದ್ರ, ಅದರ ಅರಿವಿಲ್ಲದೆ ಅವನ ಪುತ್ರ ರುಕ್ಮಾಂಗದ ಶ್ರೀರಾಮ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ. ಬಿಟ್ಟರೆ ಅಪಮಾನವಾಗುವುದೆಂದು ವೀರಮಣಿ ಶಿವನ ಮೊರೆ ಹೋದ. ಶಿವ ರಕ್ಷಣೆಯ ಭರವಸೆಯನ್ನು ನೀಡಿದ. ಅಂದರೆ ಹನುಮಂತ ಆ ಯುದ್ಧದಲ್ಲಿ ಭಾಗಿಯಾಗಿ ಅದೇ ಕಾರಣದಿಂದ ಇಲ್ಲಿಗೆ ಬಂದಿರುವನಲ್ಲವೇ? ಹೌದು ದೇವೇಂದ್ರ, ಶಿವನಿಂದ ಹತರಾದ ಗಾಯಗೊಂಡ ವೀರರನ್ನು ಬದುಕಿಸಲು ಔಷಧಿ ಲತೆಗಳುಳ್ಳ ಈ ದ್ರೋಣ ಪರ್ವತವನ್ನು ತೆಗೆದುಕೊಂಡು ಹೋಗಲು ಹನುಮಂತ ಇಲ್ಲಿಗೆ ಬಂದಿದ್ದಾನೆ. ದೇವೇಂದ್ರ, ನೀನು 100 ವರ್ಷಗಳ ಕಾಲ ಹೋರಾಡಿದರೂ ಹನುಮಂತನನ್ನು ಜಯಿಸಲಾರೆ.
ನೀನೇ ಔಷಧಿಲತೆಗಳನ್ನು ಅವನಿಗೆ ಕೊಟ್ಟು ಕಳುಹಿಸು. ಹಾಗೆ ಆಗಲಿ ಗುರುದೇವ. ನಡೆಯಿರಿ, ಹನುಮಂತನ ಬಳಿಗೆ ಹೋಗೋಣ. ಆಗಲಿ. ಸಾವುಧಾನ ಮಾರುತಿ, ಸಾವುಧಾನ. ಆತರ ಪಡಬೇಡ. ಇದೇನಿದು? ಇವರು ಏನನ್ನೋ ಯೋಚಿಸುತ್ತಾ ಕುಳಿತಿರುವರಲ್ಲ. ಯಾವ ಯೋಚನೆ ಇದ್ದೀತು? ಅಯೋಧ್ಯೆಯಲ್ಲಿನ ವಿವರಗಳನ್ನು, ನನ್ನ ಸ್ವಾಮಿಯ ವಿಷಯವನ್ನು ವಿವರವಾಗಿ ಕೇಳಬೇಕೆಂದುಕೊಳ್ಳುತ್ತೇನೆ. ಆದರೆ ಇವರು ನನ್ನ ಬಳಿ ಹೆಚ್ಚು ಮಾತನಾಡುತ್ತಿಲ್ಲವಲ್ಲ. ನಾನೇ ಕೇಳುತ್ತೇನೆ. ಮಕ್ಕಳೇ, ಇಲ್ಲೇನು ಮಾಡುತ್ತಿರುವಿರಿ? ಏನೂ ಇಲ್ಲಮ್ಮ, ಸುಮ್ಮನೆ ಕುಳಿತಿದ್ದೇವೆ. ಗುರುಗಳು ಹೇಳಿದ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸಿದ್ದೇವೆ. ಹೌದಮ್ಮ, ನಾವು ಅರಣ್ಯಕ್ಕೆ ಹೋಗಿ ಸಂಯುಕ್ತಗಳನ್ನು ತಂದಾಯಿತು. ಹೂ ಗಿಡಗಳಿಗೆಲ್ಲ ನೀರು ಹಾಕಿದ್ದಾಯಿತು. ಒಳ್ಳೆಯದಾಯಿತು. ಈಗ ನಿಮ್ಮೊಡನೆ ವಿರಾಮವಾಗಿ ಮಾತನಾಡಬಹುದು. ಮಕ್ಕಳೇ, ನಿಮ್ಮನ್ನೊಂದು ಮಾತು ಕೇಳಲೇ? ಕೇಳಮ್ಮ, ನಮ್ಮನ್ನು ಕೇಳುವುದಕ್ಕೆ ಹಿಂಜರಿಕೆಯೇ? ಮಕ್ಕಳೇ, ನೀವು ಶ್ರೀರಾಮಚಂದ್ರ ಪ್ರಭುವಿನ ಅಶ್ವಮೇಧ ಯಾಗಕ್ಕೆ ಹೋಗಿದ್ದೀರಲ್ಲ? ಹೌದು, ಹೋಗಿದ್ದೆವು. ಅಲ್ಲಿಗೆ ಹೋಗಿ ಬಂದು ಆಗಲೇ 7-8 ತಿಂಗಳುಗಳೇ ಕಳೆದು ಹೋದವಲ್ಲ. ಇಷ್ಟು ಕಾಲವಾದ ಮೇಲೆ ಅಲ್ಲಿನ ವಿಷಯಗಳನ್ನು ಕೇಳಬೇಕೇ? ಅದು ಮಕ್ಕಳೇ, ನಿಮಗೆ ಅಯೋಧ್ಯೆಯನ್ನು ನೋಡಿ ಸಂತೋಷವಾಗಿರಬಹುದು. ಇನ್ನು ಅಯೋಧ್ಯಾಧಿಪತಿಯನ್ನು ನೋಡಿ ಹೆಚ್ಚಿನ ಸಂತೋಷವಾಗಿರಬೇಕಲ್ಲವೇ? ಆ ಸಂತೋಷಕ್ಕೆ ಮಿತಿಯೇ ಇಲ್ಲಮ್ಮ. ನೋಡಬೇಕೆಂಬ ಹಂಬಲವಿತ್ತಲ್ಲ, ಅವರನ್ನು ಕಂಡಾಗ ನಿಜವಾಗಲೂ ಅಪರಿಮಿತವಾದ ಸಂತೋಷವಾಯಿತು. ನಾವೇ ಅಲ್ಲಮ್ಮ, ಮನೋಹರವಾದ ಶ್ರೀರಾಮನ ರೂಪವನ್ನು ಕಂಡಾಗ ಪ್ರತಿಯೊಬ್ಬರೂ ಸಂತೋಷ ಪಡುತ್ತಾರೆ. ನಮ್ಮದೇನು ವಿಶೇಷ? ಏನು, ನನ್ನ ಮಕ್ಕಳಿಗೆ ನನ್ನ ಸ್ವಾಮಿಯ ದರ್ಶನ ವಿಶೇಷವೆನಿಸಲಿಲ್ಲವೇ? ಸಾಧು ಸಜ್ಜನರು, ಋಷಿಮುನಿಗಳು ಅವರ ದರ್ಶನಕ್ಕಾಗಿ ಕಾತರದಿಂದ ಕಾಯುತ್ತಾರೆ. ಆದರೆ ನನ್ನ ಮಕ್ಕಳಿಗೆ ಅದರಿಂದ ವಿಶೇಷ ಆನಂದವಾಗಲಿಲ್ಲವೇ? ಅಮ್ಮ, ಏಕೆ ಸುಮ್ಮನಾದೆ? ಏನೋ ಕೇಳುತ್ತೇನೆ ಎಂದು ಒಂದೇ ಮಾತಿಗೆ ಸುಮ್ಮನಾದೆಯಲ್ಲ? ಅಮ್ಮ, ಅಯೋಧ್ಯೆಯಲ್ಲಿ ದಾರಿಯಲ್ಲಿ ಯಜ್ಞ ಮಂಟಪದಲ್ಲಿ ಪ್ರಜೆಗಳು, ಮುನಿಜನರು, ರಾಜ ಪರಿವಾರದವರು, ಕಡೆಗೆ ರಾಮ ಲಕ್ಷ್ಮಣ ಭರತರೂ ಕೂಡ ನಮ್ಮ ಗಾಯನವನ್ನು ಕೇಳಿ ಸಂತೋಷಪಟ್ಟರು. ಆ ವಿಷಯವನ್ನು ನಿನಗೆ ಮೊದಲೇ ಹೇಳಿದ್ದೆವಲ್ಲ? ಹೌದು ಮಕ್ಕಳೇ, ನೀವು ಮೊದಲೇ ಹೇಳಿದ್ದೀರಿ. ನಾನೇ ಮರೆತು ಬಿಟ್ಟಿದ್ದೆ. ನೀವು ಹೋಗಿ ಆಟವಾಡಿ, ನಾನು ಕುಟೀರಕ್ಕೆ ಹೋಗುತ್ತೇನೆ. ಸೋದರ, ನಮ್ಮ ಮಾತೆ ಏನೋ ವಿಶೇಷವಾದ ವಿಚಾರ ತಿಳಿಯಲು ಬಂದಿದ್ದರೆಂದು ಕಾಣುತ್ತದೆ. ನಿಜ ಸೋದರ, ನನಗೂ ಹಾಗೆ ಅನಿಸಿತು. ಏಕೆಂದರೆ ಶ್ರೀರಾಮನ ಮೇಲೆ ಅಮ್ಮನಿಗೆ ಅಪಾರವಾದ ಭಕ್ತಿ ಇದೆ. ಆದರೆ ನಮಗೆ ಬೇಸರವಾದ ವಿಷಯವನ್ನು ಅಮ್ಮನ ಬಳಿ ಹೇಗೆ ಹೇಳುವುದು? ಬೇಡ ಸೋದರ, ನಮಗೆ ಬೇಸರವಾದಂತೆ ಅಮ್ಮನಿಗೂ ಬೇಸರ ಮಾಡುವುದು ಬೇಡ. ಹೌದು, ಗುರುಗಳು ಕೂಡ ಹಾಗೆ ಹೇಳಿದ್ದಾರೆ. ಆ ವಿಷಯವನ್ನು ಹೇಳುವುದು ಬೇಡ. ನಡಿ ಸೋದರ, ಆಟ ಆಡೋಣ. ಶ್ರೀರಾಮ ಭಕ್ತ ಹನುಮಂತನಿಗೆ ನಮೋ ನಮೋ.
ದೇವಗುರುವಿಗೆ ಮತ್ತು ದೇವರಾಜನಿಗೆ ಪ್ರಣಾಮಗಳು. ದಯಮಾಡಿ ಸಮಯವಿಲ್ಲ, ರಾಮ ಕಾರ್ಯದ ಮೇಲೆ ಬಂದಿದ್ದೇನೆ. ಹನುಮಂತ, ನಿನ್ನ ರಾಮ ಕಾರ್ಯವನ್ನು ಅಡ್ಡಿಪಡಿಸಲು ನಾವು ಬರಲಿಲ್ಲ. ಹೌದು ಮಾರುತಿ, ದೇವತೆಗಳು ತಿಳಿಯದೆ ನಿನಗೆ ಅಡ್ಡಿಪಡಿಸಿದರು. ಅವರನ್ನು ಮನ್ನಿಸು. ಅವರಿಗೆ ನೀನು ರಾಮಭಂಟನೆಂದು ತಿಳಿಯಲಿಲ್ಲ. ಶಾಂತನಾಗು ಮಾರುತಿ. ನೀನು ಬಂದ ಕಾರಣ ತಿಳಿಸು. ನಿನ್ನ ಬಯಕೆಯನ್ನು ಈಡೇರಿಸಲಾಗುವುದು. ವೀರಮಣಿ ರಾಜನೊಡನೆ ನಡೆದ ಯುದ್ಧದಲ್ಲಿ ಪರಮೇಶ್ವರನು ನಮ್ಮ ಕಡೆಯ ಹಲವರನ್ನು ಕೊಂದಿದ್ದಾನೆ. ಅವರನ್ನು ಬದುಕಿಸಲು ಸಂಜೀವಿನಿ ಔಷಧಗಳು ಬೇಕು. ಅದಕ್ಕಾಗಿ ಈ ಪರ್ವತವನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೇನೆ. ದಯಮಾಡಿ ನನ್ನನ್ನು ತಡೆದು ಆಪತ್ತನ್ನು ತಂದುಕೊಳ್ಳಬೇಡಿ. ಶಾಂತನಾಗು ಹನುಮಂತ. ಈ ಪರ್ವತವನ್ನು ಹೊತ್ತೊಯ್ಯುವ ಸಾಹಸ ಬೇಡ. ನಿನಗೆ ಅಗತ್ಯವಾದ ಔಷಧಿ ಸಸ್ಯಗಳನ್ನು ನಮ್ಮ ದೂತರು ಕಿತ್ತುಕೊಡುತ್ತಾರೆ. ಆ ಸಸ್ಯಗಳ ಗಾಳಿ ಬೀಸಿದ ಕೂಡಲೇ ಸತ್ತವರೆಲ್ಲರೂ ಎದ್ದು ಕೂರುತ್ತಾರೆ. ಶ್ರೀರಾಮನ ಅನುಗ್ರಹದಿಂದ ಯಾರಿಗೆ ಯಾವ ಅಪಾಯವೂ ಆಗುವುದಿಲ್ಲ. ಹಾಗಾದರೆ ಸರಿ, ನಾನು ಈ ಔಷಧ ಸಸ್ಯಗಳೊಡನೆ ಬೇಗನೆ ರಣರಂಗಕ್ಕೆ ಮರಳಬೇಕು. ನಾನು ಅನವರತವು ತ್ರಿಕಣಪೂರ್ವಕವಾಗಿ ಶ್ರೀರಾಮನನ್ನು ನನ್ನ ಸ್ವಾಮಿ ಎಂದು ನಂಬಿರುವುದು ನಿಜವಾದರೆ ಈ ಔಷಧದಿಂದ ಪುಷ್ಕರನು ಜೀವಿತವಾಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ಲಿ ಆ ವೀರಭದ್ರ? ನಾನು ಅವನನ್ನು ಸಂಹಾರ ಮಾಡುತ್ತೇನೆ. ಶಾಂತನಾಗು ಪುಷ್ಕಲ. ಅವನನ್ನು ಸಂಹರಿಸುವ ವಿಚಾರ ಮರೆತು ಬಿಡು. ಏಕೆ ಮರೆತು ಬಿಡಬೇಕು ವಾನರ ವೀರ? ಪುಷ್ಕಲ, ಯುದ್ಧದಲ್ಲಿ ವೀರಭದ್ರ ನಿನ್ನನ್ನು ಸಂಹರಿಸಿದ್ದ. ಶ್ರೀರಾಮನ ಅನುಗ್ರಹದಿಂದ ನೀನು ಬದುಕಿರುವೆ. ಈಗ ನನ್ನ ಜೊತೆ ಬಾ. ಮೂರ್ಛಿತನಾಗಿರುವ ಶತ್ರುಘ್ನನನ್ನು ಎಚ್ಚರಗೊಳಿಸೋಣ.
ಶ್ರೀರಾಮ್ 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 ರಾಮ ಸಹೋದರ ಶತ್ರುಘ್ನ, ಏಳು, ಎದ್ದೇಳು ಮಹಾವೀರ. ಹನುಮಂತ, ನಾನು ಶಿವನೊಡನೆ ಗೆಲ್ಲುವವರೆಗೂ ಹೋರಾಡುತ್ತೇನೆ. ಶಾಂತನಾಗು ಶತ್ರುಘ್ನ. ನಾನು ಔಷಧ ಲತೆಗಳನ್ನು ತರುವವರೆಗೂ ನಿಮ್ಮನ್ನೆಲ್ಲ ಕರುಣಾಮಯಿಯಾದ ಆ ಶಿವನೇ ರಕ್ಷಿಸಿದ್ದಾನೆ. ಅವನು ತನ್ನ ಭಕ್ತನಾದ ವೀರಮಣಿಯನ್ನು ರಕ್ಷಿಸುವ ಉದ್ದೇಶವಿತ್ತೇ ಹೊರತು ನಿನ್ನನ್ನು ಶಿಕ್ಷಿಸುವ ಉದ್ದೇಶವಿರಲಿಲ್ಲ. ಆದ್ದರಿಂದ ನೀನು ಶಿವನ ಮೇಲೆ ಆಕ್ರೋಶಗೊಳ್ಳಬೇಡ. ನೀನೀಗ ಶ್ರೀರಾಮನನ್ನು ಸ್ಮರಿಸು, ಎಲ್ಲವೂ ಶುಭವಾಗುತ್ತದೆ. ಆಗಲಿ ಹನುಮಂತ, ನಿನ್ನ ಸೂಚನೆಯಂತೆ ನಾನು ನನ್ನ ಸೋದರ ರಾಮಚಂದ್ರನನ್ನು ಸ್ಮರಿಸುತ್ತೇನೆ. ಶ್ರೀರಾಮ್ 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 ಶ್ರೀರಾಮ್. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಪ್ರಿಯ ಸೋದರ ರಾಮಚಂದ್ರ, ಆ ಪರಶಿವನೇ ಆಯುಧ ಪಾಣಿಯಾಗಿ ಬಂದು ನಮ್ಮನ್ನು ಕಾಡುತ್ತಿದ್ದಾನೆ. ನೀನೇ ಕಾಪಾಡಬೇಕು. ಪ್ರಭು ರಾಮಚಂದ್ರ, ಭಕ್ತರ ಪರಿಪಾಲನೆ ನಿಮ್ಮಿಂದಲೇ ಸಾಧ್ಯ. ಶಿವನಿಂದಾದ ಆಪತ್ತು ಶಿವನಿಂದಲೇ ನಿವಾರಣೆಯಾಯಿತು. ನಿಮ್ಮ ದರ್ಶನದಿಂದ ನಾವೆಲ್ಲರೂ ಧನ್ಯರಾದವು. ಮಹಾರಾಜ ವೀರಮಣಿ, ದೇವ, ಯುದ್ಧ ಮಾಡಿದರೆ ಶ್ರೀರಾಮನ ದರ್ಶನ ಭಾಗ್ಯ ಲಭಿಸುತ್ತದೆ ಎಂದು ಹೇಳಿದ್ದೆ. ಅದರಂತೆ ರಣಭೂಮಿಯಲ್ಲಿ ಶ್ರೀರಾಮ ದರ್ಶನ ನೀಡಿದ್ದಾನೆ. ನೀನು ಅವನಿಗೆ ನಮಸ್ಕರಿಸಿ ಅವನ ಅನುಗ್ರಹಕ್ಕೆ ಪಾತ್ರನಾಗು. ಹಾಗೇ ಆಗಲಿ ದೇವ. ನಿನ್ನ ಪುತ್ರ ರುಕ್ಮಾಂಗದ ಎಚ್ಚೆತ್ತು ಶ್ರೀರಾಮನಿಗೆ ನಮಸ್ಕರಿಸಲಿ. ರುಕ್ಮಾಂಗದ, ಎಚ್ಚರವಾದಿಯಾ? ಬಾ, ಶ್ರೀರಾಮನ ದರ್ಶನವನ್ನು ಪಡೆಯೋಣ. ಬಾ. ಹಾಗೆ ಆಗಲಿ ತಂದೆ. ಪ್ರಭು, ಅಯೋಧ್ಯಾಪತಿ ಶ್ರೀರಾಮಚಂದ್ರ, ನಿನಗೆ ದೇವಪುರದ ಅರಸ ವೀರಮಣಿಯ ಪ್ರಣಾಮಗಳು. ನಿನ್ನ ಯಾಗದ ಕುದುರೆಯನ್ನು ನನ್ನ ಮಗ ರುಕ್ಮಾಂಗದ ಅರಿಯದೆ ಅವಿವೇಕದಿಂದ ಕಟ್ಟಿಬಿಟ್ಟ. ಕ್ಷಾತ್ರಧರ್ಮವನ್ನು ಪಾಲಿಸಲೆಂದು ನಾನು ಯುದ್ಧಕ್ಕೆ ಸಿದ್ಧನಾಗಿಬಿಟ್ಟೆ. ನನ್ನ ರಕ್ಷಣೆಗಾಗಿ ಪರಮೇಶ್ವರನಲ್ಲಿ ಮೊರೆಯಿಟ್ಟೆ. ನನ್ನ ಕಾರಣವಾಗಿ ಪರಮೇಶ್ವರ ನಿನ್ನ ವಿರುದ್ಧ ಯುದ್ಧ ಮಾಡಿಬಿಟ್ಟ. ರಾಮಚಂದ್ರ, ಶರಣಾಗತ ರಕ್ಷಣೆ ನಾವಿಬ್ಬರು ಪಾಲಿಸುವ ನೀತಿಯಲ್ಲವೇ? ಶರಣಾಗತನಾಗಿ ಮೊರೆಯಿಟ್ಟ ನನ್ನ ಭಕ್ತ ವೀರಮಣಿಯನ್ನು ರಕ್ಷಿಸಲು ಯುದ್ಧ ಮಾಡಬೇಕಾಯಿತೆ ಹೊರತು ವೈರತ್ವದಿಂದಲ್ಲ. ಶಂಕರ, ಪರಮೇಶ್ವರ, ದಯಾನಿಧಿ, ಸದಾ ನನಗೆ ಶುಭಕಾರಿಯಾಗಿರುವ ನಿನ್ನಲ್ಲಿ ತಪ್ಪು ಹುಡುಕುವ ಉದ್ದಟತನ
ನನ್ನಲ್ಲಿಲ್ಲ. ನಿನ್ನ ಮೇಲೆ ಯುದ್ಧ ಮಾಡಿದರೂ ನೀನು ಕರುಣೆಯನ್ನೇ ತೋರಿರಬೇಕು. ನನ್ನ ಸೋದರ ಶತ್ರುಘ್ನನನ್ನು ನೀನು ದಯಮಾಡಿ ಕ್ಷಮಿಸಿಬಿಡು. ರಾಮಚಂದ್ರ, ವಾಸ್ತವವನ್ನು ಅರ್ಥ ಮಾಡಿಕೊಂಡೇ ಅಲ್ಲ, ಅಷ್ಟೇ ಸಾಕು. ಭಕ್ತನಿಗೆ ಭರವಸೆ ಕೊಟ್ಟ ಮೇಲೆ ಅನಿವಾರ್ಯವಾಗಿ ನಾನು ಯುದ್ಧದಲ್ಲಿ ಭಾಗವಹಿಸಬೇಕಾಯಿತು. ವೀರಮಣಿಗೆ ನಿನ್ನ ಮೇಲೆ ಅಪಾರವಾದ ಭಕ್ತಿ ಗೌರವಗಳಿವೆ. ಇವನು ನಿನ್ನ ಯಾಗದ ಕುದುರೆಯನ್ನು ಒಪ್ಪಿಸಿ ನಿನ್ನಲ್ಲಿ ಆಶ್ರಿತನಾಗುತ್ತಾನೆ. ಆಗಲಿ ಗಂಗಾಧರ, ಧರ್ಮ ಪಾಲನೆ ನಮ್ಮಿಬ್ಬರ ಕರ್ತವ್ಯವಲ್ಲವೇ? ನನ್ನ ಭಕ್ತರೇ ನಿನ್ನ ಭಕ್ತರು, ನಿನ್ನ ಭಕ್ತರೇ ನನ್ನ ಭಕ್ತರು. ನನ್ನ ಹೃದಯದಲ್ಲಿ ನೀನು, ನಿನ್ನ ಹೃದಯದಲ್ಲಿ ನಾನು. ಜೈ ಶ್ರೀರಾಮ್! 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 ಇದೇನಿದು, ಕುದುರೆ ಇಲ್ಲೇ ನಿಂತು ಬಿಟ್ಟಿತ್ತಲ್ಲ? ಹೌದು, ಆಶ್ಚರ್ಯಕರವಾಗಿದೆ. ಮೊದಲು ಈ ರೀತಿ ಆಗಿರಲಿಲ್ಲ. ಏನಾದರೂ ಮಾಡಿ ಕುದುರೆಯನ್ನು ಮುಂದೆ ಸಾಗುವಂತೆ ಮಾಡಲೇಬೇಕು. ಆದರೆ ನಾವು ಎಷ್ಟು ಪ್ರಯತ್ನ ಪಟ್ಟರೂ ಅದು ಅಲುಗಾಡುತ್ತಲೇ ಇಲ್ಲವಲ್ಲ? ಅದರ ಕಾಲಿಗೆ ಏನಾದರೂ ತೊಂದರೆ ಆಯಿತೆ? ಇಲ್ಲ, ಅದು ಕಲ್ಲಿನ ಬೊಂಬೆ ಅಂತ ನಿಂತಿದೆ ನೋಡು. ಈಗೇನು ಮಾಡುವುದು? ಏನು ಮಾಡುವುದು? ವಿಷಯವನ್ನು ಪ್ರಭುಗಳಿಗೆ ತಿಳಿಸುವುದು. ಪ್ರಭು, ನಮ್ಮ ಯಾಗದ ಕುದುರೆ ನಿಂತು ಬಿಟ್ಟು ಏನು ಮಾಡಿದರೂ ಅದು ಮುಂದೆ ಹೋಗುತ್ತಿಲ್ಲ. ಅದಕ್ಕೆ ಬಳಲಿಕೆಯಾಗಿರಬಹುದು. ಇಲ್ಲ ಪ್ರಭು, ಅದಕ್ಕೆ ಬೇರೆ ಏನೋ ಕಾರಣವಿರಬೇಕು. ಹೌದು ಪ್ರಭು, ಉತ್ಸಾಹದಿಂದ ನಡೆಯುತ್ತಿದ್ದ ಕುದುರೆ ಯಾವುದೋ ಸಂಮೋಹಿನಿಗೆ ಒಳಗಾದಂತೆ ಇದ್ದಕ್ಕಿದ್ದ ಹಾಗೆ ನಿಂತು ಬಿಟ್ಟಿತು. ಅಮ್ಮತ್ತರೆ, ಇದಕ್ಕೇನು ಕಾರಣ? ಈಗ ನಾವು ಏನು ಮಾಡುವುದು? ನನಗೂ ಏನೂ ತೋಚುತ್ತಿಲ್ಲ ಪ್ರಭು. ಹತ್ತಿರದಲ್ಲೇ ಯಾರಾದರೂ ಮುನಿಗಳಿರಬಹುದು. ಅವರನ್ನು ಕೇಳಿದರೆ ಕಾರಣ ತಿಳಿಯಬಹುದು. ಅಮಾತ್ಯರೇ, ಸುತ್ತಮುತ್ತ ಯಾವುದಾದ್ರು ಋಷಿಗಳ ಆಶ್ರಮವಿದೆಯೇ ಎಂದು ನೋಡಿ ಬನ್ನಿ. ಹಾಗೇ ಆಗಲಿ ಪ್ರಭು.
ಪ್ರಣಾಮಗಳು ಮುನೀಂದ್ರ. ಅಯೋಧ್ಯಾಪತಿಯಾದ ಶ್ರೀರಾಮಚಂದ್ರನ ಸಹೋದರ ಶತ್ರುಘ್ನ ತಮಗೆ ವಂದಿಸಿ ತಮ್ಮ ಆಶೀರ್ವಾದ ಪಡೆಯಲು ಬಂದಿದ್ದಾರೆ. ಸಂತೋಷ, ಬಹಳ ಸಂತೋಷ. ಮುನೀಂದ್ರರಿಗೆ ರಾಮ ಸೋದರ ಶತ್ರುಘ್ನನ ಪ್ರಣಾಮಗಳು. ವಿಜಯೀ ಭವ, ವಿಜಯೀ ಭವ. ರಾಮ ಸೋದರ, ನಿಮ್ಮಂಥ ಆಳುವವರು ಆಗಾಗ ದೇಶ ಸಂಚಾರ ಮಾಡುವುದರಿಂದ ನಮ್ಮಂಥ ತಪಸ್ವಿಗಳಿಗೆ ಒಳ್ಳೆಯದಾಗುತ್ತದೆ. ಇನ್ನುವಾದರೆ ದುಷ್ಟರು ಸಜ್ಜನರನ್ನು ಬಾಧಿಸುತ್ತಲೇ ಇರುತ್ತಾರೆ. ಅದರಲ್ಲಿ ನೀವು ನಮ್ಮ ಬಳಿಗೆ ಬರಲು ಬೇರೆ ಏನಾದರೂ ಕಾರಣ ಉಂಟೆ? ಪೂಜ್ಯರೇ, ನಾನು ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆ ರಕ್ಷಣೆಗಾಗಿ ಸೈನ್ಯ ಸಮೇತ ಬಂದಿದ್ದೇನೆ. ನಮ್ಮ ಯಾಗದ ಕುದುರೆ ಇಲ್ಲೇ ಸಮೀಪದಲ್ಲಿ ಮುಂದೆ ಚಲಿಸದೆ ನಿಶ್ಚಲವಾಗಿ ನಿಂತು ಬಿಟ್ಟಿದೆ. ಅದನ್ನ ಏನು ಮಾಡಿದರೂ ಮುಂದೆ ಚಲಿಸಲಾಗುತ್ತಿಲ್ಲ. ಕುದುರೆ ಮುಂದೆ ಸಾಗದಿದ್ದರೆ ಅಶ್ವಮೇಧ ಯಾಗಕ್ಕೆ ಭಂಗ ಉಂಟಾಗುತ್ತದೆ. ಈ ಸಮಸ್ಯೆಗೆ ತಾವೇ ಪರಿಹಾರ ಹೇಳಬೇಕು ಮುನೀಂದ್ರ. ಶತ್ರುಘ್ನ, ನಿಮ್ಮ ಕುದುರೆ ಚಲಿಸದೆ ಇಲ್ಲಿ ಸ್ಥಿರವಾಗಿ ನಿಂತಿರುವುದಕ್ಕೆ ಕಾರಣವೇನೆಂಬುದು ನನಗೆ ತಿಳಿದಿದೆ. ಅದಕ್ಕೆ ಒಂದು ಬೇರೆ ಕಥೆಯೇ ಇದೆ. ಅದೇನೆಂದು ದಯಮಾಡಿ ತಿಳಿಸಿ ಮುನೀಂದ್ರ. ತಿಳಿಸುತ್ತೇನೆ. ಶ್ರೀರಾಮನ ಅಶ್ವಮೇಧ ಯಾಗ ನಿರ್ವಿಘ್ನವಾಗಿ ನೆರವೇರಬೇಕು. ಮುನಿಜನ ಪ್ರಿಯನಾದ ಶ್ರೀರಾಮಚಂದ್ರನ ಕಾರ್ಯಕ್ಕೆ ಬಾಧೆ ಉಂಟಾಗಬಾರದು. ಹೌದು ಮುನೀಂದ್ರ, ಈಗಾಗಲೇ 10 ದಿಕ್ಕುಗಳಿಂದ ಮುನಿಜನರು ಅಯೋಧ್ಯೆಗೆ ಆಗಮಿಸಿದ್ದಾರೆ. ತಾವು ದಯಮಾಡಿಸಬೇಕು. ಖಂಡಿತ ಬರುತ್ತೇನೆ. ಈಗ ಕುದುರೆ ಚಲಿಸದೆ ನಿಂತಿರುವುದಕ್ಕೆ ಕಾರಣವಾದ ಕಥೆಯನ್ನು ಹೇಳುತ್ತೇನೆ, ಕೇಳಿ. ಹಿಂದೆ ಗೌಡ ದೇಶದಲ್ಲಿ ಸಾತ್ವಿಕನೆಂಬ ಬ್ರಾಹ್ಮಣನಿದ್ದ. ಅವನು ಘೋರ ತಪಸ್ಸು ಮಾಡಿದ. ನಿರಾಹಾರ ವ್ರತದಿಂದ ನಿತ್ರಾಣನಾಗಿ ಒಂದು ದಿನ ಮರಣ ಹೊಂದಿದ. ಅವನಿಗೆ ಸದ್ಗತಿ ದೊರೆಯಿತೆ ಮುನೀಂದ್ರ? ಇಲ್ಲ, ಅವನ ಕರ್ಮವಿನ್ನೂ ಕಳೆದಿರಲಿಲ್ಲ. ಅವನು ದಿವ್ಯ ವಿಮಾನವನ್ನೇರಿ ಮೇರು ಪರ್ವತಕ್ಕೆ ಹೋದ. ಅಲ್ಲಿ ಜಾಂಬವತಿ ಎಂಬ ತಿನ್ನದ ನೀರಿನ ಹೊಳೆಯಲ್ಲಿ ಅನೇಕ ಋಷಿಗಳು ವಿಹರಿಸುತ್ತಿದ್ದರು. ಇವನು ಅವರಿಗೆಲ್ಲ ಕಿರುಕುಳ ಕೊಟ್ಟು ರಾಕ್ಷಸನಾಗು ಎಂಬ ಶಾಪ ಪಡೆದ. ಅಯ್ಯೋ, ಅವನು ಶಾಪದಿಂದ ರಾಕ್ಷಸನಾದನೆ? ಹೌದು, ಶಾಪ ಪಡೆದ ಅವನು ಪಶ್ಚಾತ್ತಾಪದಿಂದ ಕ್ಷಮೆ ಬೇಡಿದ. ಆಗ ಋಷಿಗಳು ಶ್ರೀರಾಮನ ಯಾಗದ ಕುದುರೆಯನ್ನು ಸ್ತಂಭನಗೊಳಿಸಿ ರಾಮಕಥೆಯನ್ನು ಶ್ರವಣ ಮಾಡಿದಾಗ ಶಾಪ ವಿಮೋಚನೆಯಾಗುವುದೆಂದು ಹೇಳಿದರು. ಅಂದರೆ ರಾಮಕಥೆಯನ್ನು ಹೇಳುವುದರಿಂದ ನಮ್ಮ ಯಾಗದ ಕುದುರೆ ಮೊದಲಿನಂತೆ ಚಲಿಸುವುದೇ? ಹೌದು ಶತ್ರುಘ್ನ, ಆ ರಾಕ್ಷಸನೇ ನಿಮ್ಮ ಕುದುರೆಯನ್ನು ನಿಶ್ಚಲಗೊಳಿಸಿದ್ದಾನೆ. ಅವನಿಗೆ ರಾಮಕಥೆಯನ್ನು ಶ್ರವಣ ಮಾಡಿಸಿ, ಆಗ ಕುದುರೆ ಚಲಿಸುತ್ತದೆ. ಆ ಕಾರ್ಯವನ್ನು ಈಗಲೇ ಮಾಡುತ್ತೇನೆ ಮುನೀಂದ್ರ. ದಯಮಾಡಿ ತಾವು ಬರಬೇಕು. ಖಂಡಿತ ಬರು, ಖಂಡಿತ. ಹನುಮಂತ, ರಾಮನ ಮಹಿಮೆಯ ಹೇಳುವುದೇ ಭಾಗ್ಯ, ರಾಮನ ಮಹಿಮೆಯ ಕೇಳುವುದೇ ಭಾಗ್ಯ. ತಾಟಕಿ ಸಂಹಾರ ಮಾಡಿದ ಅಹಯೋದ್ಧಾರ ಮಾಡಿದ ರಾಮ, ಸುಬಾಹು ಮಾರೀಚರ ದಮನವ ಮಾಡಿ ಮುನಿಯಜ್ಞವನ್ನು ರಕ್ಷಿಸಿದ ರಾಮ. ರಾಮನ ಮಹಿಮೆ
ಖರದೂಷಣರ ಕೊಂದನು ರಾಮ, ವಾನರ ಸ್ನೇಹವ ಪಡೆದನು ರಾಮ, ಕಡಲಿಗೆ ಸೇತುವೆ ಕಟ್ಟಿದ ರಾಮ, ರಾಮ ಕಡಲಿಗೆ ಸೇತುವೆ ಕಟ್ಟಿದ ರಾಮ, ರಾವಣ ಗರ್ವವ ಮುರಿದಿಕ್ಕಿದನು ರಾಮ, ರಾಮನ ಕಥೆಯ ಕೇಳುವುದೇ ಪುಣ್ಯ, ರಾಮನ